ಲೈಫಲ್ಲಿ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಬೇಕು ಅಂತ ಯಾವತ್ತೂ ಟ್ರೈ ಮಾಡಬೇಡ್ರಿ. ಯಾಕಂದರೆ ಅವ್ರು ನಿಮ್ಮ ಮೇಲಿಟ್ಟಿರೋ ಒಪಿನಿಯನ್ ಚೇಂಜ್ ಆಗ್ತಿರುತ್ತೆ, ನಿಮ್ಮ ಮೇಲಿರೋ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತಿರುತ್ತೆ. ಸೊ ಯಾವತ್ತೂ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನೂ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ನಿಮ್ಮ ಗೋಲ್ ಅಚೀವ್ ಆಗೋ ದಾರಿಯಲ್ಲಿ ಸೋತ್ರು ಗೆದ್ದರು ನೀವು ಒಬ್ಬರೇ ಕಾಣ್ತಿರ್ಬೇಕು. ಇನ್ನೊಬ್ಬರು ನಿಮ್ಮನ್ನು ಹಾಳು ಮಾಡಿದ್ರು ಅಂತ ನೀವು ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಇವ್ನು ನನ್ನಿಂದನೇ ಹೋಗಿ ಅಲ್ಲೇ ಕೂತ್ಕೊಂಡಿದ್ದಾನೆ ಅಂತ ಯಾರಿಗೂ ಕ್ರೆಡಿಟು ಕೊಡಬಾರ್ದು. ಸೊ ನಿಮ್ಮ ಡಿಸಿಷನ್ ಯಾವತ್ತೂ ಸ್ಟ್ರಾಂಗ್ ಆಗಿರಬೇಕು. ಎಲ್ಲರ ಒಪಿನಿಯನ್ನು ಕೇಳ್ರಿ, ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿದ್ದನ್ನೆಲ್ಲ ಸೈಡ್ಗೆ ಇಟ್ಬಿಡ್ರಿ. ಲಾಸ್ಟಿಗೆ ನೀವು ಸೋತ್ರು ಗೆದ್ದರು ಜನ ಮಾತಾಡ್ಕೊಳ್ಳೋರು ಹೆಂಗಿದ್ರು ಮಾತಾಡ್ಕೊತಾರೆ. ಸೊ ನಿಮ್ಮ ಗೋಲ್ ಯಾವುದಾಗಿರ್ಬೇಕು ಹೇಳ್ರಿ? ಈ ಜನನ್ನೆಲ್ಲ ಹಿಡಿಸ್ಕೊಂಡು ಇಂಪ್ರೆಸ್ ಮಾಡೋದಲ್ಲ, ನಿಮ್ಮ ಗೋಲ್ ಅಚೀವ್ ಮಾಡೋದು. ಜನಗಳ ಒಪಿನಿಯನ್ ಯಾವತ್ತೂ ಸೀರಿಯಸ್ ಆಗಿ ತಗೋಬೇಡ್ರಿ. ಬಿಕಾಸ್ ಜನಗಳ ಒಪಿನಿಯನ್ನು ಡೈಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಚೇಂಜ್ ಆದಂಗೆ ಚೇಂಜ್ ಆಗ್ತಿರುತ್ತೆ. ಸೊ ಇವತ್ತು ಕ್ರಿಂಜ್ ಟ್ರೆಂಡಲ್ಲಿದ್ದರೆ ಕ್ರಿಂಜ್ ಟ್ರೆಂಡ್, ನಾಳೆ ಆ್ಯಕ್ಷನ್ ಟ್ರೆಂಡಲ್ಲಿದ್ದರೆ ಆ್ಯಕ್ಷನ್ ಟ್ರೆಂಡ್, ಇನ್ನೊಂದೇನೋ ಟ್ರೆಂಡ್ ಬರುತ್ತೆ, ಅವಾಗ ಅದ್ರ ಒಪಿನಿಯನ್ ಚೇಂಜ್ ಮಾಡ್ಕೊತಾರೆ. ಸೊ ನಿಮ್ಮ ಗೋಲ್ ಅನ್ನೋದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರಬೇಕು. ಜನಗಳ ಒಪಿನಿಯನ್ ಎಷ್ಟು ತಗೋಬೇಕೋ ಅಷ್ಟು ತಗೊಳ್ಳಿ, ಮಿಕ್ಕಿದ್ದನ್ನು ತೆಗೆದು ಸೈಡ್ಗಿಡ್ರಿ. ಬಿಕಾಸ್ ಇವತ್ತು ನಿಮ್ಮನ್ನು ಬ್ಯಾಡ್ ಅಂದವ್ರೆ, ನೀವು ನಿಮ್ಮ ಗೋಲ್ ಅಚೀವ್ ಮಾಡಿದಾಗ ನೋಡಿ ಅವ್ನು ನೋಡಿ ಕಲೀರಿ ಅಂತ ಹೇಳ್ತಾರೆ. ಸೊ ಡೋಂಟ್ ಟೇಕ್ ಸೀರಿಯಸ್ ಬ್ರೋ, ನಿಮ್ಗೆ ಅನಿಸಿದ್ದನ್ನು ಮಾಡಿ. ಲೈಫಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾರಾದರೂ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದರೆ, ಅಥವಾ ನಿಮಗೆ ನೀವೇ ರೆಸ್ಪೆಕ್ಟ್ ಮಾಡ್ಕೊತಿಲ್ಲ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರಾದರೂ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದರೆ ಅವ್ರ ಜೊತೆ ಫೈಟ್ ಮಾಡಿರಿ. ನಿಮ್ಮ ರೆಸ್ಪೆಕ್ಟ್ಗೋಸ್ಕರ ಫೈಟ್ ಮಾಡಿರಿ ಅಂದರೆ ಹೊಡೆದಾಡೋದಲ್ಲಪ್ಪ. ಜಸ್ಟ್ ನಿಮ್ಮ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಬಿಡಬೇಡ್ರಿ. ಬಿಕಾಸ್ ಅವರು ನಿಮಗೆ ಕೊಡ್ತಿರೋ ರೆಸ್ಪೆಕ್ಟ್ ಅಲ್ಲ, ಫಸ್ಟ್ ನಿಮ್ಮ ಮೇಲೆ ನಿಮಗೆ ಡೌಟ್ ಕ್ರಿಯೇಟ್ ಆಗೋಗುತ್ತೆ. ಅವ್ರು ಮಾತಾಡೋದು ಡೈಲಿ ನಿಮ್ಗೊಂದು ನೆಗೆಟಿವ್ ಥಾಟ್ನ ಇಂಜೆಕ್ಟ್ ಮಾಡ್ತಿದ್ರೆ ಅದು ನಿಜ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಮ ರೆಸ್ಪೆಕ್ಟ್ಗೋಸ್ಕರ ನೀವು ಮಾತಾಡಿ. ನೆಕ್ಸ್ಟ್, ನಿಮಗೆ ನೀವು ಅಷ್ಟೇ ರೆಸ್ಪೆಕ್ಟ್ ಮಾಡ್ಕೊಳ್ರಿ. ನೀವು ಒಂದು ಥಾಟ್ ಅನ್ಕೊಂತೀರಾ, ಅದನ್ನು ಅಚೀವ್ ಮಾಡಿರಿ. ಇನ್ನೊಂದೇನೋ ಅಂದ್ಕೊಂತೀರಾ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ, ಅದನ್ನು ಅಚೀವ್ ಮಾಡಿರಿ. ನೆಗೆಟಿವಿಟಿನ ಸೈಡ್ಗೆ, ನೆಗೆಟಿವಿಟಿ ಎಲ್ಲರ ಲೈಫಲ್ಲೂ ಇರುತ್ತೆ. ಸೊ ನೆಗೆಟಿವಿಟಿನ ಸೀರಿಯಸ್ ಆಗಿ ತಗೊಂಡ್ರೆ ನಾವು ನೆಗೆಟಿವ್ ಆಗಿ ರೆಡಿ ಆಗ್ತೀವಿ, ಪಾಸಿಟಿವಿಟಿನ ಜಾಸ್ತಿ ತಗೊಂಡ್ರೆ ಪಾಸಿಟಿವ್ ಆಗಿ ರೆಡಿ ಆಗ್ತೀವಿ. ಎರಡು ಆಪ್ಷನ್ನು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಯಾವ್ದು ತಗೊಂತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದು. ನೆಕ್ಸ್ಟ್, ಲೈಫಲ್ಲಿ ನೀವೇನಾದರೂ ಒಂದು ವರ್ಕ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋಕ್ಕಾಗಿರ್ಬಾರ್ದು, ಅದರಿಂದ ನಿಮ್ಗೇನಾದರೂ ಯೂಸ್ ಇರಬೇಕು ನಾಳೆ. ಸೊ ಈಗ ಲೈಕ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲೇ ಕೇಳ್ತಿರ್ತಾರೆ, ಡೈಲಿ ಜಿಮ್ಗೆ ಹೋಗ್ತಿದ್ಯಾ, ಅದರಿಂದ ನಿಮ್ಗೇನು ಸಿಗುತ್ತೆ, ಇನ್ನೂ ಬಾಡಿನೇ ಬಂದಿಲ್ಲ, ಈ ಥರ ಎಲ್ಲ ಕೇಳ್ತಿರ್ತಾರೆ. ಇದು ಅವ್ರ ಒಪಿನಿಯನ್ನು. ಸೊ ಅವ್ರ ಒಪಿನಿಯನ್ಗೆ ನಾನು ತಲೆ ಕೆಡಿಸ್ಕೊಂಡು ವರ್ಕೌಟ್ ಮಾಡೋದು ಬಿಟ್ಟು ಕೆಲಸ ಮಾಡೋದು ಬಿಟ್ಟರೆ, ಸೊ ಅದರಿಂದ ಬರೋ ಬೆನಿಫಿಟ್ಸ್ನ ನಾನು ಲೂಸ್ ಆಗ್ತೀನಿ. ಸೊ ನನಗೆ ಜಿಮ್ಗೆ ಹೋಗೋದ್ರಿಂದ ನನ್ನ ಸ್ಟ್ರೆಂತ್ ಇನ್ಕ್ರೀಸ್ ಆಗಿದೆ, ನಾನು ಡೇ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ. ಎಷ್ಟೋ ನನ್ನ ಏಜಲ್ಲಿರೋ ಫ್ರೆಂಡ್ಸ್ಗಿಂತ ನಾನು ಬೆಟರ್ ಲೈಫ್ ಸ್ಟೈಲ್ನ ಅಂದರೆ ಲೀಡ್ ಮಾಡ್ತಿದ್ದೀನಿ. ಸೊ ಈ ಬೆನಿಫಿಟ್ಸ್ ಅವ್ರಿಗೆ ಬೇಕಾಗಿಲ್ಲ, ಜಸ್ಟ್ ಶೋ ಆಫ್, ಅವ್ರ ಒಪಿನಿಯನ್ಗೆ ಮ್ಯಾಚ್ ಆಗೋ ಥರ ನಾನು ಏನೂ ಮಾಡ್ತಿಲ್ಲ ಅನ್ನೋ ಇದು. ಸೊ ಅದನ್ನು ನಾವು ತಲೆಗೆ ಹಾಕೋಬಾರ್ದು. ಎಂಡ್ ಆಫ್ ದ ಡೇ ನಿನ್ನಲ್ಲಿರೋ ಕ್ವಶನ್ಸ್ಗೆ ನೀನೇ ಆನ್ಸರ್ ಮಾಡ್ಕೋಬೇಕು. ಯಾಕಂದರೆ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಅದು ನಿನ್ನಲ್ಲಿರೋವ್ನಿಗೆ ಇಷ್ಟ ಆಗ್ತಿಲ್ಲ ಅಂದರೆ ಆ ಕೆಲಸ ಮಾಡಿನೂ ಯೂಸ್ ಇಲ್ಲ. ಏನೇ ಕೆಲಸ ಮಾಡಿದ್ರು ನಿಮ್ಮನ್ನು ನೀವು ಇಂಪ್ರೆಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಮಾಡಿರಿ, ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಡ್ರಿ. ಹಂಗಂತ ಬೇರೆಯವ್ರಿಗೆ ತೊಂದರೆನೂ ಕೊಡಬೇಡ್ರಿ. ಸೊ ಜಸ್ಟ್ ನಿಮ್ಮ ಪಾತಲ್ಲಿ ನೀವು ಹೋಗ್ತಾ ಇರ್ರಿ, ಸಕ್ಸಸ್ ಬರುತ್ತೆ. ಮಿಸ್ಟೇಕ್ಸ್ ಆದರೆ ಕರೆಕ್ಟ್ ಮಾಡ್ಕೊಳ್ರಿ, ಮುಂದಕ್ಕೆ ಹೋಗ್ತಾಯಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.